ಆಲ್ಮೋಸ್ಟ್ ಒಂದು 10 or 15 ಮಿನಿಟ್ಸ್ನ ವೇಟ್ ಮಾಡ್ತಿದ್ದಾರೆ ನನಗೋಸ್ಕರ. ನೋಡಿ ನಮ್ಮ ರಮ್ಯಾ ಒಂದೊಂದ್ ಹತ್ರ ಸಂಕಟ ಕೊಡ್ತಾರೆ ಇವರು, ಕರ್ಕೊಂಡು ಹೋಗಿ ಇಷ್ಟೊಂದು ಮಾಡ್ತಾರೆ. ಚೇಂಜಿಂಗ್ ಆಫ್ ಬಾಡೀಸ್ ಅದು. ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಆಲ್ರೆಡಿ ನೀವು ತಮ್ನೇಲ್ ಮತ್ತೆ ಟೈಟಲ್ ನೋಡೇ ಬಂದಿರ್ತೀರಾ. ಸೊ ಎಸ್, ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗೋಗ್ತಿದೆ, ಬೇಗ ಹೋಗಬೇಕು. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಆಲ್ಮೋಸ್ಟ್ ಒಂದು 10 or 15 ಮಿನಿಟ್ಸ್ನ ವೇಟ್ ಮಾಡ್ತಿದ್ದಾರೆ ನನಗೋಸ್ಕರ. ಎಷ್ಟೋ ಬೇಗ ಹೋಗೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಇಬ್ಬರು ಹೊಸ ಪರಿಚಯ ಆಗುತ್ತೆ ನಮ್ಮ ಫ್ರೆಂಡ್ಸ್ದು. ಒಂದು ಬನ್ನಿ ರಾಹುಲ್ ಅಂದರೆ ತುಂಬ ಟ್ರೆಂಡಿಂಗಲ್ಲಿದ್ದ ಅವಾಗ ಒಂದು ಕಾಲದಲ್ಲಿ. ಐ ಮೀನ್ ಆ ಮ್ಯೂಸಿಕ್ಕು ರಾಹುಲ ಅಂತ ಅಲ್ವಾ. ಸೊ ಫೈನಲಿ ಬಸ್ ಸ್ಟಾಪ್ ಅಂತ ಬಂದಾಯ್ತು. ಸಖತ್ ಜನ ಇದ್ದಾರೆ ಇಲ್ಲಂತೂ ನೋಡ್ಬೋದು. ಮಾರ್ನಿಂಗ್ ಹೊತ್ತಂತೂ ಟ್ರಾಫಿಕ್ಕು ಇರುತ್ತೆ, ಪ್ಲಸ್ ರಶ್ ಕೂಡ ಜಾಸ್ತಿ. ಬಸ್ ಬಂತು, ಸೊ ಬೇಗ ಹೋಗೋಣ, ಇಲ್ಲಾಂದರೆ ಸೀಟು ಸಿಗಲ್ಲ. A few inches later. ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಇಲ್ಲಿ ಬಿಟ್ನೂರಲ್ಲಿ. ಬ್ಲೂ ಬಸ್ ಅದು. ಯಾಕಂದರೆ ಫುಲ್ ಜಾಮ್ ಇದೆ ಇವತ್ತು, ಯಾಕಂತ ಗೊತ್ತಿಲ್ಲ. ಇವತ್ತೇ ಜಾಮ್ ಆಗೋಗಿದೆ, ಏನು ಮಾಡೋಣ. ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಇನ್ನೂ ಒಂಚೂರು ಮುಂದಕ್ಕೆ ಹೋದರೆ ನಮ್ಮ ಫ್ರೆಂಡ್ಸ್ ಅಲ್ಲೇ ವೇಟ್ ಮಾಡ್ತಿರ್ತಾರೆ ಬಸ್ ಸ್ಟಾಪ್ ಅಂತ. ನೋಡಿ ನಮ್ಮ ರಮ್ಯಾ. ನಾನು ಈ ಕಡೆ ನೋಡಿದ್ರೆ ನ್ಯೂಟ್ರಲ್ ಕ್ವೆಶ್ಚನ್ಸ್ ಬರುತ್ತೆ, ಈ ಕಡೆ ಕೇಳಿದ್ರೆ ಬರೀ ಅಂದ್ರೆ ರಾಮು, ಇಲ್ಲಿ ನಮ್ಮ ರಾಹುಲ್ ಆಗಿದೆ ನೋಡಿ. ಮತ್ತೆ ಯಾರದು? ಒನ್ ಮೋರ್ ಅನ್ಬೇಕು ನೀವು. ಕರಿಮಣಿ ಮಾಲೀಕ ರಾಹುಲ್. ಸರಿ, ಆಮೇಲೆ ಮತ್ತೆ ಹೋಗ್ಬಿಟ್ಟು ಸಿಗೋಣ. ಓಕೆನಾ? ಓಕೆ ನಾವಿವಾಗ ದಮ್ನೂರ್ ಹತ್ರ ಇದೀವಿ ಬಸ್ ಸ್ಟಾಪ್ ಅಲ್ಲಿ. ಹೆವಿ ಟ್ರಾಫಿಕ್ ನೋಡಿ. ಇಲ್ಲಿ ನಮ್ಮ ರಾಮು ತುಂಬಾ ನಾಚಿಕೆ ಬೀಳ್ತಾರೆ ಇವ್ರು ಯಾವಾಗ್ಲೂ. ಅಲ್ಲಿ ಹಿಂದೆ ನೋಡಿ ರಾಹುಲ್ ಅವನೇ. ಇನ್ನು ಹೋಗೋಣ, ಇನ್ನು ಇಸ್ಕಾನ್ ಟೆಂಪಲ್ ಹೋಗಿಲ್ಲ, ಹೋಗ್ಬೇಕು. ಇನ್ನು ಹೋಗ್ತಾ ಇದೀವಿ, ಆನ್ ದ ವೇ. ಇನ್ನು ಬಸ್ ಕಾಯ್ತಾ ಇದೀವಿ. ಹೆವಿ ಟ್ರಾಫಿಕ್ ಇತ್ತು ಬೆಳಗ್ಗೆ. ನೀವು ನೋಡಿ ಒಂದಲ್ಲ ಸಾರಿ ಇವ್ರು ಮಾಡೋದು. ಒಂದೊಂದ್ ಹತ್ರ ಸಂಕಟ ಕೊಡ್ತಾರೆ ಇವರು, ಕರ್ಕೊಂಡು ಹೋಗಿ ಇಷ್ಟೊಂದು ಮಾಡ್ತಾರೆ. ಟ್ರಾಫಿಕ್ ಸಖತ್ ಟ್ರಾಫಿಕ್ ಇದು ನೋಡಿ ಗಾಯ್ಸ್, ನಮ್ ಜೀವನ ಹಿಂಗ ಆಗ್ಬಿಟ್ಟೈತೆ. ಹೇಳಿದ್ಯಾನ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಬಸ್ ಬರ್ರಿ ನಮ್ಮದು ಜೀವನ ನಾಯಿ ಜೀವನ ಆಗ್ಬಿಟ್ಟೈತೆ. ಆದ್ರೆ ಸ್ವಲ್ಪ ಏನ್ ಮಾಡೋದು, ನಮ್ ದೋಸ್ತರು ರ್ಯಾಪಿಡ್ ಚೆಕ್ ಮಾಡ್ತಾರೆ. ಎಷ್ಟು ಸಿಕ್ತಂದ್ರೆ 174 ರೂಪಾಯಿ ಇಟ್ರಿ ಸಾರ್, ನಮ್ ಕೈಯಲ್ಲಿ ಆಗಲ್ಲ ಇದು. ಬಸ್ ಬರ್ತಿದೆ ನಿನ್ನೆ ಗೈಸ್. ಬಸ್ ಹತ್ತಿ ಆಮೇಲೆ ಸಿಗ್ತೀನಿ, ಬಾಯ್. ಬಸ್ ಬಂತ್ರಿ, ಬಸ್ ಬರ್ತೈತೆ ನೋಡೋಲ್ಲ. ಸರಿ ಮುಂಚೆ ತೋರ್ತೀರ ಹಂಗೆಲ್ಲ ತೋರ್ಸ್ಬಾಡ್ರಿ. 1 hour later. ಓಡ್ರೋ ಇದು ಸರ್ಜಾಡ. ಓಕೆ, ವೇರ್ ಆನ್ ಟು ಡು ನಮ್ಮ ಮೆಟ್ರೋ ಒಳಗಡೆ ನೋಡ್ಬೋದು. ನಾನು ಆ್ಯಕ್ಚುಲಿ ನಮ್ಮ ಮೆಟ್ರೋ ಒಳಗಡೆ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಅವಾಗ ಯಾವಾಗೋ ಚಿಕ್ಕವನಿದ್ದಾಗ ನಾನು ನಮ್ಮಪ್ಪ ನಮ್ಮಮ್ಮ ಅವನು ಬಂದಿದ್ವಿ. ನೋಡೋಣ, ಬುಕ್ಕಿಂಗ್ಸ್ ಎಲ್ಲ ನೋಡ್ಬೋದು, ರಶ್ ಇದೆ ಅವರಲ್ಲಿ. ಸೊ ನಾನು ಬಂದೈತೆ ಒಳಗಡೆ. ನೆಕ್ಸ್ಟು ರಾಮ್ ಮತ್ತು ರಾಹುಲ್ ಬರಬೇಕು. ಬಂದ ನಮ್ಮ ರಾಮ್ ಬಂದ್ಬಿಟ್ಟ, ರಾಹುಲ್ ಬಂದ್ಬಿಟ್ಟೆ. ಸಕ್ಸಸ್ಫುಲಿ ವಿ ಆರ್ ಇನ್ಸೈಡ್. ಅಷ್ಟೇ ನಮ್ಮ ಆ ಕಡೆನಾ. ಮೆಟ್ರೋ ಒಳಗಡೆ ಫೋನ್ ಅಲೋ ಇದೆಯೋ ಇನ್ನೂ ಗೊತ್ತಿಲ್ಲ. 1 2 ಇವ್ರದ್ದೆಲ್ಲ ಬಾಳೋ. ಲೆಟ್ಸ್ ಗೋ ಬೇಗ ಹೋಗೋಣ ಬನ್ನಿ. ಎಗ್ಗಿರ್ತಾನೆ ನಮ್ಮ ರಾಮ್ ಸುಮ್ಮನೆ. ಅಣ್ಣ ನಮಗೂ ಗೊತ್ತ ನಾವು.
ನನ್ನ ಫೋನ್ ಆ್ಯಕ್ಚುಲಿ ಪೇ ಮಾಡೋಕ್ಕೆ ಎತ್ಕೊಂಡ್ರೆ, ಸೊ ಅದಕ್ಕೆ ಇವಾಗ ರಾಮ್ ಫೋನಲ್ಲಿ ವೀಡಿಯೋ ಮಾಡ್ತಾ ಇಸ್ಕಾನ್ ಟೆಂಪಲ್ಗೆ ಯಾವ ಕಡೆ ಹೋಗ್ಬೇಕು? ಇದ್ದೀನಿ. ಸೆಕ್ಯೂರಿಟಿ ಗೊತ್ತಾಗ್ತಿಲ್ಲ ರೂಟ್ ಯಾವ ಕಡೆ ಹೋಗ್ಬೇಕು. ಓಡ್ರೋ ಇದು ಸರ್. ಎಲಿವೇಟ್ರಲ್ಲೂ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಗ್ರೇಟ್. ಹಿಂಗೋಗುತ್ತಾ? ಫಿಫ್ತ್ ಸ್ಟಾಪಲ್ಲಿ ನಾವು ಇಟ್ಕೋಬೇಕು. ನಿಜವಾಗ್ಲೂ ಸಖತ್ ಜನ ಇದ್ದಾರೆ, ತುಂಬಾ ಅಂದರೆ ತುಂಬ ಜನ ಇದ್ದಾರಲ್ಲ ಆಲ್ರೆಡಿ. ನೋಡಿ, ಇಷ್ಟು ಜನ ಇದ್ರೆ ನಂಗೆ ಬ್ಲಾಗ್ ಮಾಡೋಕ್ಕೂ ಕಷ್ಟ ಆಗೋಗುತ್ತೆ. ಏನೋ ಇಲ್ಲೇ ನಾನು ಡೋರ್ ಹತ್ರನಾ? ಓಕೆ, ನಾವು ಮತ್ತೆ ಆಮೇಲೆ ಸಿಗೋಣ. ಸೊ ಫೈನಲಿ ಮೆಟ್ರೋ ಇಂದ ಆಚೆ ಬಂದಾಯ್ತು. ಇವಾಗ ನಾವಿರೋದು ಬಂದು ಮಹಾಲಕ್ಷ್ಮಿ ಸ್ಟಾಪ್. ಓಕೆ, ಮಹಾಲಕ್ಷ್ಮಿ ಸ್ಟಾಪು. ಇವಾಗ ಕೆಳಗಡೆ ಇಟ್ಟು ನಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಆಟೋದಲ್ಲಿ ಹೋಗ್ಬೇಕು. ಆಟೋದಲ್ಲಿ ಮತ್ತೆ 90 ರೂಪೀಸ್ ಚಾರ್ಜ್ ಮಾಡ್ಬೋದು ಅಂತ ರಾಹುಲ್ ಹೇಳ್ತವನೆ. ಸೊ ಲೆಟ್ಸ್ ವೇಟ್ ಅಂಡ್ ಸಿ ಏನಾಗುತ್ತೆ ಅಂತ. ಫೈನಲಿ ನಾವು ಕೂಡ ಬಂದಾಯ್ತು ಇಸ್ಕಾನ್ ಟೆಂಪಲ್ ಹತ್ರ. ಇನ್ನೂ ಒಳಗಡೆ ಹೋಗಿಲ್ಲ, ಹೋಗೋಣ. ಓಕೆ, ಫೈನಲಿ ನಾವು ಒಳಗಡೆ ಇಲ್ಲ, ಇನ್ನು ಫಸ್ಟ್ ಫ್ಲೋರ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ರಾಮ್ ಮತ್ತು ರಾಹುಲ್ ಅಲ್ಲಿ ಹೋಗ್ತಾ ಇದ್ದಾರೆ. ಇನ್ನೂ ದರ್ಶನಗೆ ಆಲ್ಮೋಸ್ಟ್ ಕ್ಲೋಸ್ ಆಗೋಗುತ್ತೆ ನಾವು ಅಂದ್ಕೊಂಡಿದ್ವಿ. ಸದ್ಯ ನಮ್ಮ ಲಕ್ಕಿನೂ ಕ್ಲೋಸ್ ಆಗಿಲ್ಲ. ಜನ ಇಲ್ಲ ಅನ್ಸುತ್ತೆ. ಈಚೆನ ನೋಡಿದಾಗ ಜನ ಜಾಸ್ತಿ ಇದ್ರು, ಬಟ್ ಇವಾಗ ಇಲ್ಲ ಅನ್ಸುತ್ತೆ. ನೋಡೋಣ ಒಳಗಡೆ ಹೋಗ್ಮೇಲೆ. ಓಕೆ, ನೋಡ್ತಿದ್ರಲ್ಲ ಫೈನಲಿ ಬಂದಾಯ್ತು. ಇನ್ನು ಒಳಗಡೆ ಹೋಗೋದೇ ತಡ, ಹೋಗೋಣ. ನಮ್ಮ ಹುಡುಗರು ಸ್ವಲ್ಪ ಫೋಟೋ ಇಟ್ಕೊಂತವ್ರೆ. ನಿಜವಾಗ್ಲೂ ತುಂಬ ಜನ ಇದ್ದಾರೆ ಇವತ್ತು. ನಾವು ಲಾಸ್ಟ್ ಟೈಮ್ ಫ್ಯೂ ಇಯರ್ಸ್ ಬ್ಯಾಕ್ ಬಂದಾಗ ಇಷ್ಟೊಂದು ಇರಲಿಲ್ಲ ಆ್ಯಕ್ಚುಲಿ. ಫುಲ್ಲು ಕ್ಯೂ ಇದೆ. ಓಕೆ, ಸೊ ಅಲ್ಲಿ ನಾವು ಹೊರಗಡೆ ಕ್ಯಾಂಟೀನ್ಗೆಲ್ಲ ಮುಗಿಸ್ಕೊಂಡು ಆಚೆ ಬಂದಾಯಿತು. ಈಗ ಮೇನ್ ದೇವಸ್ಥಾನ ಒಳಗಡೆ ಹೋಗಬೇಕು. ಅಲ್ಲಿ ಎಂಟ್ರೆನ್ಸ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿಗೆ ಹೋಗಬೇಕು. ಇನ್ನೂ ಜನ ಜಾಸ್ತಿನೇ ಇದ್ದಾರೆ. ಲೆಟ್ಸ್ ಗೋ, ಬೇಗ ಹೋಗೋಣ, ಆದಷ್ಟು ಬೇಗ. ಓಕೆ, ಫೈನಲಿ ನಾವು ಎಕ್ಸಿಟ್ ಕಡೆ ಬಂದಾಯಿತು. ಪ್ರಶ್ನೆ ಕೂಡ ಆಯಿತು. ಹೊರಗಡೆ ಫೋನ್ಸ್ ಎಲ್ಲ ಅಲೌಡ್ ಇಲ್ಲ, ಆದ ಕಾರಣದಿಂದ ನಾವು ವಿಡಿಯೋ ಕೂಡ ಏನು ಫುಟೇಜ್ ಮಾಡೋಕ್ಕಾಗಿಲ್ಲ. ಓಕೆ, ಇವಾಗ ಕಾಣಿಸ್ತಾ ಇದ್ದೀನಲ್ವಾ? ಸೊ ಎಸ್, ಎಕ್ಸಿಟ್ ಕಡೆ ಬಂದಾಯಿತು. ಇಲ್ಲಿ ಸ್ವಲ್ಪ ಅದು ಇದು ಐಟಮ್ಸ್ ಇದೆ, ತೊಗೊಬೋದು. ಭಗವದ್ಗೀತಾ ಬುಕ್ಸ್ ಇತ್ತು, ಪ್ಲಸ್ ಚೇನು, ದೇವ್ರದ್ದು ಅವೆಲ್ಲ ಇರುತ್ತೆ. ನಾವೇನು ತಗೊಳಲ್ಲ. ಹಾಂ, ಸ್ಟ್ಯಾಂಡ್ ಅದು. ಚೇಂಜಿಂಗ್ ಆಫ್ ಬಾಡೀಸ್ ನೋಡಿ. ಚೇಂಜಿಂಗ್ ಆಫ್ ಬಾಡೀಸ್ ಅದು. ಓ ಬ್ರೋ, ಸ್ಕೆಲಿಟನ್. ದೇವಸ್ಥಾನದಲ್ಲಿ ಈ ತರ ಕೂಡ ಇರ್ತಾರೆ ಅಂತ ನಾನು ಇವಾಗೇ ನೋಡೋದು. ನಾನು ಲಾಸ್ಟ್ ಟೈಮ್ ಬಂದಿದ್ದು ಇದಿಲ್ಲ ಅನ್ಸುತ್ತೆ, ಎಲ್ಲ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ. ನಾವು ಕೂಡ ಇವಾಗ ಎಕ್ಸಿಟ್ ಇಂದ ಅದೇ ಎಲ್ಲ ಹೊರಗಡೆ ಬಂದಾಯ್ತು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಬೇಗ ಬೇಗ.
ಪ್ರಸಾದ ಟೈಮ್. ಫೈನಲಿ ನೋಡ್ತಾ ಇದ್ರಲ್ಲ, ನಾವಿವಾಗ ಹೊರಗಡೆ ಬಂದಾಯ್ತು, ಪ್ರಸಾದ ಕೂಡ ತಿಂದ್ವಿ. ನೋಡಿ ಹೆಂಗಿದೆ ನೇಚರ್, ಒಂಥರ ಪೀಸ್ ಇಲ್ಲಿಗೆ ಬಂದಾಗಲ್ಲ ನೋಡ್ರಲ್ಲ. ಸೊ ಇವಾಗ ಊಟಕ್ಕೆ ಹೋಗ್ಬೇಕಿನ್ನು. ಪ್ರಸಾದ ಸಾಲಿಲ್ಲ ನಮ್ಗೆ ಆ್ಯಕ್ಚುಲಿ. ಪ್ರಸಾದ ಆಲ್ವೇಸ್ ಪ್ರಸಾದ ಚಿಕ್ಕದಾಗೆ ಕೊಡ್ತಾರೆ ಅವರು. ಟೈಮ್ ಆಗ್ತಾ ಬಂತು, ಲೆಟ್ಸ್ ಗೋ. टाइगर का हुक्म. ಫೈನಲಿ ಬಂದ್ಬಿಟ್ಟು ಕುಲ್ಜಾ ಸಿಮ್ ಸಿಮ್. ಓಕೆ, ಫೈನಲಿ ನಾವು ಮೆಜೆಸ್ಟಿಕ್ ಬಂದಾಯ್ತು. ಇವಾಗ ನಾವು ಎಕ್ಸಿಟ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನಾಯ್ತಂದರೆ, ಇವ್ರೇನು ಮಾಡಿದ್ದಾರೆ, ಆ ಪ್ಲೇಸಸ್ ಇರ್ತಲ್ಲ ಶ್ರೀರಾಮ್ಪುರ ಅವೆಲ್ಲ ಉಲ್ಟಾ ಓದಿದ್ದಾರೆ. ಸೊ ಮತ್ತೆ ರಾಂಗ್ ಮೆಟ್ರೋ ಹತ್ತಿದ್ದೀವಿ ಅಂತ ಒಂದು ಟಾಕ್ ಬಂದ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ಬಂದು ನಮ್ಮ ಪಯಣ ಮನೆಗೆ. ಲೆಟ್ಸ್ ಗೋ. ಇಲ್ಲ, ಫಸ್ಟ್ ಹೋಟ್ಲಿಗೆ ಹೋಗಬೇಕು, ಊಟ ಮಾಡಿಕೊಂಡು ಮನೆಗೆ ಹೋಗ್ಬೇಕು ನಾವು. 3 hours later. ಓಕೆ, ಫೈನಲಿ ಐ ಆಮ್ ಬ್ಯಾಕ್ ಟು ಹೋಮ್. ಮಾರತಲ್ಲಿಂದ ಇಲ್ಲಿ ತನಕ ನಿಂತ್ಕೊಂಡು ಬಂದಿದ್ದೀನಿ, ಯಾಕಂದರೆ ಫುಲ್ಲು ಟ್ರಾಫಿಕ್. ಯಾರೇ ಅದು? ಹೇ, ಸೈಲೆನ್ಸ್. ಏನಿದೆ? ಸೊ ಗಾಯ್ಸ್, ಅಕ್ಷಯ್ ಅಣ್ಣ ಇವಾಗ ತಾನೇ ಮನೆಗೆ ಬಂದರು. ನನ್ನ ಬಿಟ್ಬಿಟ್ಟು ಇಸ್ಕಾನ್ಗೆ ಹೋಗಿದ್ದೆ. ಹೌದು, ಎಸ್ ಐ ವಿಲ್ ಗೋ. ಇವಾಗ ಏನು ಮಾಡ್ತೀಯ? ನಾನು ನಿಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಸಾರಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆದರೆ ನೀವು ನನ್ನ ಬಿಟ್ಟು ಹೋಗ್ಬಾರ್ದು. ನೆನ್ನೆ ನಿಧಿ ಮಾಲ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು ಫುಲ್ ರೆಡಿಯಾಗಿದೆ. ನಾನು ಮೈಕು ಫೋನ್ ಚಾರ್ಜರ್ ಎಲ್ಲ ರೆಡಿಯಾಗಿ ಮಾಡ್ಕೊಂಡು, ಬಟ್ ನಿಧಿ ಲಾಸ್ಟ್ ಕೈ ಕೊಟ್ಲು. ಯಾಕಂದರೆ ನಾನು ಮೊನ್ನೆ ಟ್ರಿಪ್ಗೆ ಹೋಗಿದ್ದೆ ಗಾಯ್ಸ್. ಸೊ ನನಗೆ ಫುಲ್ ಟಯರ್ಡ್ ಆಗಿರುತ್ತೆ, ಅದನ್ನ ಅಕ್ಷಯ್ ಅಂಡರ್ಸ್ಟ್ಯಾಂಡ್ ಮಾಡಿ. ನೀನು ಮತ್ತೆ ನಾನು ಬಿಟ್ಟು ಟ್ರಿಪ್ಪಿಗೆ ಹೋಗಿದ್ದೆ, ನಾನು ಹೋಗ್ಬಾರ್ದು ನಮ್ಮ ಫ್ರೆಂಡ್ಸ್ ಜೊತೆ. ಆದರೆ ಸ್ಕೂಲಿಂದ ಕರ್ಕೊಂಡು ಹೋಗಿದ್ದೀನಿ. ನಾವು ಕಾಲೇಜ್ ಫ್ರೆಂಡ್ಸ್ ಮಾತ್ರ ಹೋಗಿದ್ದು, ನಾವು ಗೊತ್ತಿಲ್ಲ. ಆದರೆ ನೀವು ಕರ್ಕೊಂಡು ಹೋಗ್ಬೇಕಾಗಿತ್ತು ನಮ್ಮ ಸ್ಕೂಲಿಂದ. ನೀವು ಹೋಗಿರ್ತಾನೆ, ನೀವು ಒಬ್ಬರೇ. ಓಕೆ, ಬಾಯ್. ಸೊ ಓಕೆ, ನಾನು ಇವತ್ತಿಗೆ ಇಲ್ಲಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಓಕೆ ಗಾಯ್ಸ್, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಬಾಯ್ ಗಾಯ್ಸ್. It's a rockstar.